ನಮಸ್ಕಾರ. ಇವತ್ತು ಒಂದು ತುಂಬನೇ ಕುತೂಹಲಕಾರಿ ಕಥೆಯ ಬಗ್ಗೆ ಮಾತಾಡೋಣ. ನಮಸ್ಕಾರ. ಹೌದು. ನಮ್ಮ ಆಕರಗಳ ಪ್ರಕಾರ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನ ಇದೆಯಲ್ಲ, ಅಲ್ಲಿನ ಮೂರ್ತಿಗಳು ಯಾಕೆ ಅಷ್ಟು ವಿಶಿಷ್ಟವಾಗಿವೆ, ಆ ರೂಪದ ಹಿಂದಿನ ಗುಟ್ಟೇನು ಅಂತ ತಿಳಿಯೋಣ. ಖಂಡಿತ. ಪುರಿ ಜಗನ್ನಾಥ, ಆಮೇಲೆ ಬಲಭದ್ರ, ಸುಭದ್ರೆ, ಈ ಮೂರ್ತಿಗಳ ರೂಪ ನೀವು ನೋಡಿದ್ರೆ ತುಂಬಾ ಬೇರೆ ತರ ಇದೆ ಅಲ್ವಾ? ಹೌದು ಹೌದು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇರೋ ವಿಗ್ರಹಗಳ ಹಾಗೆ ಇಲ್ಲ. ಕರೆಕ್ಟ್. ಇದ್ರ ಹಿಂದೆ ಅಂದ್ರೆ ಕನಿಷ್ಠ 2 ಮುಖ್ಯವಾದ ಕತೆಗಳಿವೆ ಅಂತ ಹೇಳ್ತಾರೆ. ಓಕೆ, ಮೊದಲನೇದು ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದೀನಿ. ಹೌದು. ಒಂದು ಸನ್ನಿವೇಶ ಬರುತ್ತೆ. ಶ್ರೀಕೃಷ್ಣ ತನ್ನ ಪತ್ನಿ ರುಕ್ಮಿಣಿಗೆ ತನ್ನ ಬಾಲ್ಯದ ನೆನಪುಗಳನ್ನ ಹೇಳ್ತಾ ಇರ್ತಾನೆ. ಬಾಲ್ಯ ಅಂದ್ರೆ ಗೋಕುಲದಲ್ಲಿದ್ದಾಗಿನ ಲೀಲೆಗಳು? ಹಾ, ಯಶೋದ, ನಂದಬಾಬಾ, ಗೋಪಿಕೆಯರು, ಅವ್ರ ಜೊತೆಗಿನ ಆಟಪಾಟ, ಪ್ರೀತಿ, ಆ ತುಂಟಾಟಗಳು ಅದೆಲ್ಲ ನೆನಪಿಸ್ಕೊಂಡು ವಿವರಿಸುವಾಗ ಹೇಳ್ತಾ ಹೇಳ್ತಾ ಏನಾಗುತ್ತೆ? ಕೃಷ್ಣ ಆ ಭಾವನೆಗಳಲ್ಲಿ, ಆ ನೆನಪುಗಳಲ್ಲಿ ಪೂರ್ತಿಯಾಗಿ ಒಂದಾಗ್ ಹೋಗ್ತಾನೆ. ಒಂಥರ ಆ ಲೋಕದಲ್ಲೇ ಕಳೆದು ಹೋಗ್ತಾನೆ. ವಶತೆ ಅಂತ ಕರೀತಾರೆ. ಭಾವಪರವಶತೆ. ಓ ಹೌದು. ಆ ಆಳವಾದ ಭಾವನಾತ್ಮಕ ಸ್ಥಿತಿಯಲ್ಲಿ ಏನಾಗುತ್ತೆ ಅನ್ನೆ, ಕೃಷ್ಣನ ಶರೀರದಲ್ಲೇ ಬದಲಾವಣೆಗಳಾಗುತ್ತೆ. ಶರೀರದಲ್ಲೇನಾ? ಹೌದು. ಹೇಗೆ? ಮೈಯೆಲ್ಲ ತಣ್ಣಗಾಗುತ್ತೆ, ಕಣ್ಣುಗಳು ಅಗಲವಾಗ್ಬಿಡ್ತವೆ ವಿಸ್ಮಯದಿಂದ ನೋಡಿದ ಹಾಗೆ, ಕೈಕಾಲುಗಳು ಕೂಡ ಚಲನೆ ಇಲ್ಲದೆ ದೇಹಕ್ಕೆ ಅಂಟುಕೊಂಡ ಹಾಗಾಗತ್ತೆ. ಓಹೋ, ಹಾಗೇ ನಿಂತ್ಬಿಡ್ತಾನ? ಹಾ. ಅದೇ ಸಮಯದಲ್ಲಿ ಬಲಭದ್ರ ಮತ್ತು ಸುಭದ್ರೆಯರು ಕೂಡ ಅಲ್ಲೇ ಇರ್ತಾರೆ. ಅವರು ಆ ಭಾವನೆಯ ತೀವ್ರತೆಗೆ ಒಳಗಾಗಿ ಅವರಿಗೂ ಅದೇ ರೀತಿಯ ರೂಪ ಬರುತ್ತೆ ಅಂತ ಹೇಳಲಾಗುತ್ತೆ. ಮೂರಿಗೂ ಒಟ್ಟಿಗೆನಾ? ಹೌದು. ಈ ಒಂದು ದೈವಿಕವಾದ ಭಾವಪರವಶತೆಯ ಕ್ಷಣ ಇದೆಯಲ್ಲ, ಅದೇ ಇಂದು ನಾವು ದೇವಸ್ಥಾನದಲ್ಲಿ ಕಾಣುವ ಜಗನ್ನಾಥ, ಬಲಭದ್ರ, ಸುಭದ್ರಾ ಮೂರ್ತಿಗಳ ಮೂಲ ರೂಪ ಅಂತ ಒಂದು ಬಲವಾದ ನಂಬಿಕೆ. ಅಬ್ಬಾ, ಅಂದ್ರೆ ಇದು ಬರೀ ಒಂದು ಕಲ್ಲಿನ ರೂಪ ಅಲ್ಲ. ಖಂಡಿತ ಅಲ್ಲ. ಇದು ಆ ಆಳವಾದ ಆಂತರಿಕ ಸ್ಥಿತಿಯ ಒಂದು ಭೌತಿಕ ಅಭಿವ್ಯಕ್ತಿ. ಇದು ಒಂದು ಕಥೆ ನಿಜಕ್ಕೂ ಅದ್ಭುತವಾಗಿದೆ. ಆದ್ರೆ ಇನ್ನೊಂದು ಕಥೆ ಕೂಡ ಪ್ರಚಲಿತದಲ್ಲಿದೆ ಅಲ್ವಾ? ಹೌದು. ಈ ಮೂರ್ತಿಗಳು ಅಪೂರ್ಣವಾಗಿರೋದ್ರ ಬಗ್ಗೆ? ಹಾ, ಅದು ಕೂಡ ಅಷ್ಟೇ ಮುಖ್ಯವಾದ ಕಥೆ. ರಾಜ ಇಂದ್ರದ್ಯುಮ್ನನಿಗೆ ಸಂಬಂಧಿಸಿದ್ದು. ಆತ ದೇವಸ್ಥಾನ ಕಟ್ಟಿಸಿದಾಗ? ಹೌದು. ದೇವಸ್ಥಾನ ಕಟ್ಟಿದ ಮೇಲೆ ಮೂರ್ತಿಗಳನ್ನ ಕೆತ್ತಿಸ್ಬೇಕಲ್ಲ, ಅದಕ್ಕೆ ದೇವಶಿಲ್ಪಿ ವಿಶ್ವಕರ್ಮನೇ ಬರ್ತಾನೆ. ಓ, ವಿಶ್ವಕರ್ಮನೇ? ಹೌದು. ಆದ್ರೆ ಅವನು ಒಂದು ಷರತ್ತು ಹಾಕ್ತಾನೆ, ಕಂಡೀಷನ್. ಏನು ಅಂತ? ನಾನು ಬಾಗಿಲ್ ಹಾಕೊಂಡು ಒಳಗಡೆ ಕೆಲಸ ಮಾಡ್ತೀನಿ, ಕೆತ್ತನೆ ಕೆಲಸ ಪೂರ್ತಿ ಆಗೋವರೆಗೂ ಯಾರೂ ಎಷ್ಟೇ ದಿನ ಆದ್ರೂ ಸರಿ ಬಾಗಿಲ್ ತೆರಿಬಾರ್ದು ಅಂತ. ಅಯ್ಯೋ, ಇದು ಒಂಥರ ಕಷ್ಟದ ಷರತ್ತು ಅಲ್ವಾ? ಹೌದು. ರಾಜ ಸರಿ ಅಂತ ಒಪ್ಕೊಳ್ತಾನೆ. ದಿನಗಳು ಹೋಗುತ್ತೆ, ವಾರಗಳು ಹೋಗುತ್ತೆ. ಒಳಗಿನಿಂದ ಏನೂ ಸದ್ದೇ ಇಲ್ವಾ? ಏನೂ ಸದ್ದಿಲ್ಲ. ಶಿಲ್ಪಿ ಇದ್ದಾನೋ ಇಲ್ವೋ, ಏನ್ ಮಾಡ್ತಿದಾನೋ, ರಾಜನ್ಗೆ ಆತಂಕ ಶುರುವಾಗುತ್ತೆ. ಸಹಜ. ಅವನಿಗೆ ತಾಳ್ಮೆ ಕಮ್ಮಿ ಆಗುತ್ತೆ. ಏನಾಯ್ತೋ ಏನೋ ಒಳಗಡೆ ಅಂತ ಚಿಂತೆಯಾಗಿ ಕೊನೆಗೆ ಅವನು ಬಾಗಿಲ್ ತೆರೆದು ಬಿಡ್ತಾನೆ. ಓ ನೋ, ಷರತ್ತು ಬುಡ್ದ ಹಾಗಾಯ್ತು. ಹೌದು. ಒಳಗೆ ನೋಡಿದ್ರೆ ಏನಾಯ್ತು? ಮೂರ್ತಿಗಳು ಅರ್ಧಂಬರ್ಧ ಆಗಿರತ್ತೆ. ಅಂದ್ರೆ ಕೈಗಳಿಲ್ಲ, ಕಾಲುಗಳ ಸ್ಪಷ್ಟ ರೂಪ ಇಲ್ಲ, ಒಂಥರ ಅಪೂರ್ಣ ಸ್ಥಿತಿ. ಅಯ್ಯಯ್ಯೋ. ತನ್ನ ಮಾತನ್ನ ಮೀರಿದ್ದಕ್ಕೆ, ಷರತ್ತು ಮುರಿದಿದ್ದಕ್ಕೆ ವಿಶ್ವಕರ್ಮನಿಗೆ ಸಿಟ್ಟು ಬರುತ್ತೆ. ಅವನು ಆ ಕೆಲ್ಸವನ್ನ ಅಲ್ಲಿಗೆ ನಿಲ್ಲಿಸಿ ಹೊರಟ ಹೋಗ್ತಾನೆ. ಹಾಗಾಗಿ ನಾವು ಈಗ ನೋಡುವ ಮೂರ್ತಿಗಳು ಆ ವಿಶ್ವಕರ್ಮ ಅರ್ಧಕ್ಕೆ ಬಿಟ್ಟು ಹೋದ ರೂಪವೇನಾ? ಹೌದು. ಆ ಕಥೆಯ ಪ್ರಕಾರ ಹಾಗೇನೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಗಮನಿಸ್ಬೇಕು. ಏನು? ಆ ಅಪೂರ್ಣ ಮೂರ್ತಿಗಳನ್ನ ರಾಜ ಅಥವಾ ಭಕ್ತರು ತಿರಸ್ಕಾರ ಮಾಡ್ಲಿಲ್ಲ. ಹೌದು, ಅದು ಮುಖ್ಯ. ಅವು ಅಪೂರ್ಣವಾಗಿದ್ರೂ ಅವುಗಳಲ್ಲೇ ದೈವತ್ವವನ್ನ ಕಂಡ್ರು. ಅವುಗಳಲ್ಲೇ ಭಗವಂತನ ಮಹಿಮೆಯನ್ನ ಗುರುತಿಸಿ ಅವುಗಳನ್ನೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ ಶುರು ಮಾಡಿದ್ರು. ಇದು ನಿಜಕ್ಕೂ ಭಕ್ತಿಯ ಶಕ್ತಿಯನ್ನ ತೋರಿಸುತ್ತಲ್ವಾ? ಆಚೆಗಿನ ರೂಪ ಅಂದ್ರೆ ಭೌತಿಕ ಪರಿಪೂರ್ಣತೆಗಿಂತ ಶ್ರದ್ಧೆ. ಹೌದು, ಶ್ರದ್ಧೆಯೇ ಮುಖ್ಯ ಅನ್ನೋ ಸಂದೇಶ ಇಲ್ಲಿ ಸ್ಪಷ್ಟವಾಗಿದೆ. ಖಂಡಿತವಾಗಿಯೂ. ಪುರಿ ಜಗನ್ನಾಥನ ರಥಯಾತ್ರೆ ನೋಡಿರ್ತೀರ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಹೌದೌದು. ಅದೆಲ್ಲವೂ ಈ ಅಚಲವಾದ ನಂಬಿಕೆಗೆ, ಆ ಭಕ್ತಿಗೆ ಒಂದು ಜೀವಂತ ಸಾಕ್ಷಿ ಇದ್ದ ಹಾಗೆ. ಆ ಅಪೂರ್ಣ ರೂಪದಲ್ಲೇ ಪೂರ್ಣತೆಯನ್ನ ಕಾಣುವ ದೃಷ್ಟಿಯದು. ಹಾಗಾದ್ರೆ ನಾವು ಈ ಪುರಿ ಜಗನ್ನಾಥನ ವಿಶಿಷ್ಟ ರೂಪವನ್ನು ನೋಡಿದಾಗ 2 ಕಥೆಗಳು ನೆನಪಾಗ್ಬೇಕು. ಒಂದು ಕಡೆ ಶ್ರೀಕೃಷ್ಣನ ಆ ಭಾವಪರವಶತೆಯ ದಿವ್ಯಕ್ಷಣ, ಇನ್ನೊಂದು ಕಡೆ ಮಾನವ ಸಹಜ ಆತುರದಿಂದ ಅಪೂರ್ಣಗೊಂಡ್ರೂ ಅದರಲ್ಲಿ ದೈವತ್ವವನ್ನ ಕಂಡ ಅಚಲವಾದ ಭಕ್ತಿ. ಹೌದು. 2 ಕಥೆಗಳು ಈ ರೂಪಕ್ಕೆ ಆಳವಾದ ಅರ್ಥವನ್ನ ಕೊಡುತ್ತೆ. ನಿಜಕ್ಕೂ ಅದ್ಭುತವಾದ ಸಂಗತಿ. ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗೋದಾದ್ರೆ,
ನೋಡಿ, ಭೌತಿಕವಾಗಿ ಅಪೂರ್ಣ ಅಂತ ನಮ್ಗೆ ಅನಿಸುವ ಈ ಮೂರ್ತಿಗಳನ್ನ ಶತಮಾನಗಳಿಂದ ಇಡೀ ಜಗತ್ತು ಅತ್ಯಂತ ಪೂಜ್ಯ ಭಾವದಿಂದ ನೋಡಿ ಆರಾಧನೆ ಮಾಡ್ಕೊಂಡು ಬಂದಿದೆ. ಹೌದು. ಇದು ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆಯ ಸ್ವರೂಪದ ಬಗ್ಗೆ ಏನ್ ಹೇಳುತ್ತೆ? ಆ ಭೌತಿಕ ಪರಿಪೂರ್ಣತೆಯ ಕಲ್ಪನೆಯನ್ನ ಮೀರಿ ಅದರ ಹಿಂದಿರೋ ಆ ದೈವಿಕ ಸತ್ವವನ್ನ ಗ್ರಹಿಸೋ ನಮ್ಮ ಸಾಮರ್ಥ್ಯದ ಬಗ್ಗೆ ಇದು ಏನನ್ನ ಸೂಚಿಸುತ್ತೆ ಅಂತ ಯೋಚಿಸಿದ್ರೆ ಆಲೋಚನೆ ಮಾಡ್ಬೇಕಾದ ವಿಷಯವೇ ಸರಿ.